ಈಗ ನಮ್ ಸುತ್ತಮುತ್ತ ಎಲ್ಲ ಬಹಳ ಯಥೇಚ್ಛವಾಗಿ ಇದನ್ನೇ ತರಿಸ್ತಾ ಇದಾರೆ ಗೊಬ್ಬರನ. ಅದು ಹಾಕಿರೋದ್ರಿಂದ ಕೆಲವೊಂದು ರಿಸಲ್ಟ್ಗಳು ಬಹಳ ಚೆನ್ನಾಗಿ ನೋಡ್ತಾ ಇದ್ವಿ. ರೋಗ ಬರ್ದೇ ಇರೋದು, ಫಸಲು ಈಲ್ಡ್ ಚೆನ್ನಾಗಿ ಬರ್ತಾ ಇರೋದು. ಹಂಗಾಗಿ ನೋಡ್ಬಿಟ್ಟು ನಾವು ಯಾಕೆ ಇದ್ ಮಾಡಬಾರ್ದು ಅಂತ ಹೇಳಿ, ಒಂದು ಪ್ರೋಗ್ರೆಸ್ ಮಾಡಬಾರ್ದು ಅಂತ ಹೇಳಿ ಈಗ ಹಾಕಿ ನೋಡ್ತಾ ಇದೀವಿ. ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ರಿಸಲ್ಟ್ ಹೆಂಗ್ ಬರುತ್ತೆ, ಫಸಲ್ ಹೆಂಗ್ ಬರುತ್ತೆ ಅದನ್ನ ನೋಡ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ. ನಮ್ಮ ಅಕ್ಕಪಕ್ಕ ಹೆಚ್ಚೆಚ್ಚಾಗಿ ತರ್ಸಾಕ್ತಾ ಇದಾರೆ. ಹೊರಗಡೆಯಿಂದ ತರಿಸಿ ಈ ಗೊಬ್ಬರನ ಯೂಸ್ ಮಾಡ್ತಿರೋದ್ರಿಂದ ಈಗ ಎಲ್ಲರೂ ಯೂಸ್ ಮಾಡಿದಾಗ ನಾವು ಒಂಚೂರು ಇಂಪ್ರೂವ್ಮೆಂಟ್ ಮಾಡೋಣ, ಗಿಡ ಚೆನ್ನಾಗ್ತವೆ, ಫಸಲು ಚೆನ್ನಾಗ್ ಬರುತ್ತೆ ಅಂತ ಹೇಳಿ ಇದ್ ಮಾಡ್ತಾ ಇದೀವಿ. ಈಗ ಎಷ್ಟು ಕೆಜಿ ಕೊಡ್ಬೇಕಂತ ಡಿಸೈಡ್ ಮಾಡಿ ತರಿಸಿದ್ರೆ ಸರ್? ಮೇಡಮ್ ಈಗ ಇವೆಲ್ಲ ಈಗ 4-6 ವರ್ಷದ ಗಿಡಗಳು, ಇವಕ್ಕೆಲ್ಲ ಒಂದೊಂದ್ ಗಿಡಕ್ಕೆ 4 ಕೆಜಿ ಅಂತ ಹೇಳಿದ್ದಾರೆ ಅವರು. ನಾವು ಸಜೆಸ್ಟ್ ಮಾಡಿದಾಗ 4 ಕೆಜಿ ಕೊಡೋಣ, ನೋಡೋಣ. ಮುಂದಿನ ದಿನಗಳಲ್ಲಿ ಇನ್ನೂ ತೋಟ ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೆ ಇನ್ನೂ ಯಥೇಚ್ಛಾಗಿ ಇದ್ ಮಾಡ್ಕೊಂಡು ಇದ್ ಮಾಡೋಣ ಅಂತ ಹೇಳಿ. ಅಕ್ಕಪಕ್ಕ ಎಲ್ಲ ತರ್ಸಿ ಹಾಕ್ತಾ ಇದಾರಲ್ಲ, ಹಂಗಾಗಿ ನಾವು ತರ್ಸಿ ಹಾಕಿ ಯೂಸ್ ಮಾಡೋಣ. ಅಂದ್ರೆ ನಮ್ಮ ಪ್ರತಿನಿಧಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಗೊಬ್ಬರ ಕೊಟ್ಟು ಗೈಡ್ ಲೈನ್ಸ್ ಕೊಟ್ಟು ಹೋಗಿದ್ರು ಮೇಡಮ್. ಇವತ್ತು ಹಾಕ್ತಿದ್ದೀರಾ? ಇವತ್ತು ಆಗ್ತಾ ಇದೀವಿ ಮೇಡಮ್ ಅಲ್ಲ. ಇದು ಅಕ್ಷಯ ಸಮೃದ್ಧಿಯನ್ನ ಇವತ್ತು ಯೂಸ್ ಮಾಡ್ತಿರೋ ಕಸ್ಟಮರ್ಸ್ ಡೀಟೇಲ್ಸ್ ಯೂಸ್ ಮಾಡ್ತಾ ಇದಾರೆ. ಅಕ್ಕಪಕ್ಕ ಎಲ್ಲ ಯೂಸ್ ಮಾಡ್ತಾರೆ, ಪಕ್ಕದ ತೋಟದವರೆಲ್ಲ ತರ್ತಾ ಇದಾರೆ. ಹಂಗಾಗಿ ಅವ್ರು ಹಾಕಿ ಗಿಡಗಳು ಚೆನ್ನಾಗ್ ಬರ್ತಾ ಇದಾವೆ. ಆಮೇಲೆ ಫಸಲು ಈಲ್ಡ್ ಚೆನ್ನಾಗಿ ಆಗ್ತಾ ಐತೆ ಅಂತ ಹೇಳಿ